ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಂಗಡಿಯಲ್ಲಿ ಸಿಗೋ ಇನ್ಸ್ಟಂಟ್ ಪಾಪ್ಕಾರ್ನ್ ಪ್ಯಾಕೆಟನ್ನು ಬಳಸಿ ಈಸಿಯಾಗಿ 5 ನಿಮಿಷದಲ್ಲಿ ಪಾಪ್ಕಾರ್ನನ್ನು ಹೇಗೆ ತಯಾರಿಸೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಇನ್ಸ್ಟಂಟ್ ಪಾಪ್ಕಾರ್ನ್ ಪ್ಯಾಕೆಟ್ಗಳು ತುಂಬ ಡಿಫ್ರೆಂಟ್ ಆಗಿರೋ ಪ್ಯಾಕೆಟ್ಗಳು ಸಿಗುತ್ತೆ. ನಾನಿಲ್ಲಿ ಬಳಸ್ತಾ ಇರೋದು ಆ್ಯಕ್ಟಿವ್ 2 ಅಂತೇಳಿ. ಇದು ಕೂಡ ಇನ್ಸ್ಟೆಂಟಾಗಿ 5 ಮಿನಿಟ್ಸಲ್ಲಿ ತುಂಬ ಬೇಗನೆ ಆಗುತ್ತೆ. ಇದರಲ್ಲಿ ನಿಮಗೆ ಚೀಸ್ ಪಾಪ್ಕಾರ್ನ್ ಮತ್ತು ಚಾಕ್ಲೇಟ್ ಪಾಪ್ಕಾರ್ನ್ ಮತ್ತು ಇನ್ನು ಟೊಮೆಟೊ ಚಿಲ್ಲಿ ಪಾಪ್ಕಾರ್ನ್ ಅಂತೇಳಿ ಒಳ್ಳೆ ಫ್ಲೇವರ್ಸಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ಸ್ಟ್ರಕ್ಷನ್ ಕೂಡ ಹಿಂದ್ಗಡೆ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡಿಕೊಂಡು ಕೂಡ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನಾವು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ದಪ್ಪಾಗಿರೋ ಅಂದರೆ ತಳ ದಪ್ಪ ಇರೋ ಪಾತ್ರೆಯಲ್ಲೇ ಮಾಡಬೇಕಾಗುತ್ತೆ. ನಾನು ಅದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಾ ಇರೋದು. ನೋಡಿ, ಇವಾಗ ಕುಕ್ಕರ್ ಬಿಸಿ ಆಗಿರೋದ್ರಿಂದ ಪ್ಯಾಕೆಟನ್ನು ಓಪನ್ ಮಾಡಿ ನಾನು ಹಾಕ್ತಾ ಇದ್ದೀನಿ. ಈ ಪ್ಯಾಕೆಟಲ್ಲಿ ಕಾರ್ನ್ ಬೀಜಗಳು ಮತ್ತು ಎಣ್ಣೆ ಮತ್ತು ಅರಿಶಿಣ ಮತ್ತು ಪೆಪ್ಪರ್ ಪೌಡರ್ನ ಎಲ್ಲ ಮಿಕ್ಸ್ ಮಾಡಿಟ್ಟಿರ್ತಾರೆ. ನೀವು ಯಾವ ಫ್ಲೇವರ್ ತೊಗೊಂಡಿರ್ತೀರೋ ಆಲ್ರೆಡಿ ಅದೆಲ್ಲ ಮಿಕ್ಸೇ ನಿಮಗೆ ಸಿಗುತ್ತೆ, ರೆಡಿ ಸಿಗುತ್ತೆ. ಅದನ್ನು ನೀವು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಕೈಯಾಡಿಸ್ತಾನೆ ಇರಬೇಕು ಈ ಥರ. ಇಲ್ಲಾಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳು ಏನಾದರೂ ತಿನ್ನಲಿಕ್ಕೆ ಬೇಕಂತೇಳಿ ಹಠ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ 5 ನಿಮಿಷದಲ್ಲಿ ನಾವು ಇದನ್ನ ಮಾಡಿಕೊಡ್ಬಹುದು. ನೋಡಿ, ಇವಾಗ ಕುಕ್ಕರ್ ಲಿಡ್ಡನ್ನು ತೊಗೊಂಡು ಅದಕ್ಕೆ ವಾಷರ್ ಮತ್ತು ವಿಸಿಲನ್ನು ತೆಗೆದಿಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ, ಒಂದೊಂದಾಗಿ ಸಿಡಿತಾ ಇದೆ. ಈ ಥರ ಸಿಡಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಎಲ್ಲ ಪಟ ಸಿಡಿದಾದ್ಮೇಲೆ ನಿಮಗೆ ಸೌಂಡ್ ಸ್ಟಾಪ್ ಆದ ತಕ್ಷಣವೇ ನೀವು ಸ್ಟವ್ ಆಫ್ ಮಾಡಿಕೊಂಡು ಇನ್ನೊಂದು ಸರಿ ಕುಕ್ಕರನ್ನು ಚೆನ್ನಾಗಿ ಶೇಕ್ ಮಾಡಿ ನೀವು ಓಪನ್ ಮಾಡಿ ನೋಡ್ಬೋದು. ಪಾಪ್ಕಾರ್ನ್ ರೆಡಿ ಆಗಿರುತ್ತೆ. ನೋಡಿ, ಇವಾಗ ನಾನು ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಒಂದು ಪ್ಯಾಕೆಟನ್ನು ಬಳಸಿರೋದು. ಆಲ್ಮೋಸ್ಟ್ 5 ಲೀಟ್ರ್ ಕುಕ್ಕರಲ್ಲಿ ಒಂದು 3/4 ಭಾಗದಷ್ಟು ಪಾಪ್ಕಾರ್ನ್ ರೆಡಿಯಾಗಿದೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಒಳ್ಳೆ ಘಮ ಬರ್ತಾ ಇದೆ. ನಿಮಗೆ ಯಾವ ಫ್ಲೇವರಲ್ಲಿ ಬೇಕೋ ಅದು ನೀವು ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಪಾಪ್ಕಾರ್ನ್ ರೆಡಿ ಆಗಿರೋದು ಪ್ಯಾಕೆಟ್ಗಳು ಸಿಗುತ್ತೆ. ಅದು ಅಷ್ಟು ಟೇಸ್ಟ್ ಆಗಿರಲ್ಲ, ಯಾಕಂದರೆ ಯಾವಾಗ ಮಾಡಿರ್ತಾರೋ ಗೊತ್ತಿರಲ್ಲ. ಈ ಥರ ಇನ್ಸ್ಟೆಂಟಾಗಿ ನಮಗೆ ಪ್ಯಾಕೆಟ್ ಸಿಗೋದ್ರಿಂದ ಮನೇಲೇ ತಂದು ಈಸಿಯಾಗಿ ಮಾಡ್ಕೊಂಡು ತಿಂದರೆ ಫ್ರೆಶ್ ಆಗಿರೋ ಟೇಸ್ಟ್ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ಪಾಪ್ಕಾರ್ನನ್ನು ಮನೆಯಲ್ಲಿ ಈಸಿಯಾಗಿ 5 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.